ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸೋಮವಾರಪೇಟೆ ತಾಲೂಕಿನ 22 ಗ್ರಾಮ ಪಂಚಾಯಿತಿಯ ಗ್ರಾಮಗಳು ಸೋಮವಾರಪೇಟೆ ಯೋಜನಾ ಪ್ರಾಧಿಕಾರಕ್ಕೆ ಒಳಪಡಲಿದ್ದು, ನಮೂನೆ 9 ಮತ್ತು 11A ಮತ್ತು ವಾಣಿಜ್ಯ ಉದ್ದೇಶದ ನಿವೇಶನ ಪರಿವರ್ತನೆ ಕಡತಗಳ ವಿಲೇವಾರಿ ಪಟ್ಟಣದಲ್ಲಿರುವ ಯೋಜನಾ ಪ್ರಾಧಿಕಾರ ಕಚೇರಿಯಲ್ಲಿ ನಡೆಯಲಿದೆ ಎಂದು ಪ್ರಾಧಿಕಾರದ ಅಧ್ಯಕ್ಷ KM ಆದಂ ಹೇಳಿದ್ದಾರೆ. ಸೋಮವಾರಪೇಟೆ ನಗರದಿಂದ ಹೊರಗಿರುವ ಗ್ರಾಮಗಳ ಜನರು ವಾಣಿಜ್ಯ ನಿವೇಶನ ಪರಿವರ್ತನೆ ಸೇರಿದಂತೆ ಎಲ್ಲ ಕೆಲಸಗಳಿಗೆ ಮಡಿಕೇರಿ ಜಿಲ್ಲಾ ಕೇಂದ್ರವಾದ ಗ್ರಾಮಾಂತರ ಯೋಜನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಹೋಗಬೇಕಿತ್ತು. ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿದ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಆಯುಕ್ತಾಲಯದಿಂದ ಆದೇಶ ಹೊರಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 9 ಮತ್ತು 11A ಕಡತಗಳು ಮತ್ತು ವಾಣಿಜ್ಯ ಉದ್ದೇಶದ ನಿವೇಶನ ಪರಿವರ್ತನೆ ಪ್ರಕರಣಗಳ ತಾಂತ್ರಿಕ ಅನುಮೋದನೆಗೆ ಯೋಜನಾ ಪ್ರಾಧಿಕಾರದ ಸಮಿತಿಗೆ ಬರಲಿದೆ. ನಂತರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಪ್ರಕರಣವನ್ನು ಸಕಾಲದಲ್ಲಿ ಇತ್ಯರ್ಥಗೊಳಿಸಲಿದ್ದಾರೆಂದರು. ಸಾರ್ವಜನಿಕರು ಪ್ರಾಧಿಕಾರದ ಕಚೇರಿಯಲ್ಲಿ ಕೆಲಸ ಮಾಡಿಸಿಕೊಳ್ಳಲು ಮಧ್ಯವರ್ತಿಗಳನ್ನು ಅವಲಂಬಿಸಿದರೆ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಬ್ರೋಕರ್ಗಳು ನಿಮಗೂ ಮತ್ತು ಸರ್ಕಾರಕ್ಕೂ ಮೋಸ ಮಾಡ್ತಾರೆ. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿರುವ ಯೋಜನಾ ಪ್ರಾಧಿಕಾರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಮತ್ತು ಸಲಹೆಯನ್ನು ಪಡೆದುಕೊಂಡು ತಮ್ಮ ಕೆಲಸವನ್ನು ಸಕಾಲದಲ್ಲಿ ಮಾಡಿಸಿಕೊಳ್ಳಬಹುದೆಂದರು. ತಾಲೂಕಿನಾದ್ಯಂತ ಕೆಲವು ಕಡೆ ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿರುವ ಬಗ್ಗೆ ಪ್ರಾಧಿಕಾರಕ್ಕೆ ತಿಳಿದು ಬಂದಿದೆ. ಅಕ್ರಮ ಕಟ್ಟಡಗಳ ಮಾಲೀಕರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ನೋಟಿಸ್ ಜಾರಿಗೊಳಿಸಲಾಗುತ್ತೆ. ಯೋಜನಾ ಪ್ರಾಧಿಕಾರದ ಅನುಮತಿ ಇಲ್ಲದೆ ವಾಣಿಜ್ಯ ಮಳಿಗೆಗಳು ಮತ್ತು ಮನೆಗಳನ್ನು ನಿರ್ಮಿಸಿದರೆ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಒದಗಿಸದಂತೆ ಆದೇಶ ಹೊರಬಿದ್ದಿದೆ. ಸಾರ್ವಜನಿಕರು ಅನುಮತಿ ಇಲ್ಲದೆ ಕಟ್ಟಡಗಳನ್ನು ನಿರ್ಮಿಸುವುದಕ್ಕೆ ಮುಂದಾಗಬಾರದೆಂದರು. ನಗರ ಮತ್ತು ಸುತ್ತಮುತ್ತ ಗ್ರಾಮಗಳಿಗೆ ಸಂಬಂಧಪಟ್ಟಿಗೆ ಜನರಿಗೆ ಅಷ್ಟಾಗಿ ಅರಿವಿರಲಿಲ್ಲ. ಏನಂತ ಹೇಳಿದ್ರೆ ನಮ್ಮ ಈ ಪ್ರಾಧಿಕಾರದ ವ್ಯಾಪ್ತಿ ಅಂತ ಹೇಳಿದ್ರೆ ಏನು ಕೆಲಸ ಅಂತ ಹೇಳಿದ್ರೆ ಈ ನೈನ್ ಲೆವೆಲಿಂಗ್ ಮಾಡುವಂಥದ್ದು, ಆಮೇಲೆ ಕನ್ವರ್ಸನ್ ಮಾಡುವಂಥದ್ದು. ಕನ್ವರ್ಸನ್ ಆನ್ಲೈನಲ್ಲಿ ಅರ್ಜಿ ಹಾಕ್ತಾರೆ. 911 ಈ ಪ್ರಾಧಿಕಾರದ ಒಳಗೆ ಒಳಪಟ್ಟಂಥ ಗ್ರಾಮದಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಅದನ್ನು ರೆಫರ್ ಮಾಡಿದಾಗ ನಾವು ಸಭೆಯಲ್ಲಿ ಇಟ್ಟುಬಿಟ್ಟು ಅದನ್ನು ಅನುಮೋದನೆ ಮಾಡಿ ಒಂದು ಫೀಸನ್ನು ಕಟ್ಟಿಸ್ಕೊಂಡು ನಾವು 911 ಮಾಡಲಿಕ್ಕೆ ತಾಂತ್ರಿಕ ಅಭಿಪ್ರಾಯ ನೀಡುವಂಥ ಜವಾಬ್ದಾರಿ ನಮ್ಮದು. ಅದೇ ರೀತಿ ಬಿಲ್ಡಿಂಗ್ ಲೈಸೆನ್ಸ್, ಏನು ಮನೆಗಳು ಕಟ್ಟಡಗಳೆಲ್ಲ ಕಟ್ತಾರೆ ಅದಕ್ಕೂ ಕೂಡ ತಾಂತ್ರಿಕ ಅಭಿಪ್ರಾಯ ಕೊಡುವಂಥದ್ದು ಇದೇ ಪ್ರಾಧಿಕಾರದಿಂದ ಕೊಟ್ಕೊಂಡು ಬರ್ತಾ ಇದ್ವಿ. ಅದು ಕೂಡ ಪಂಚಾಯತಿಯಿಂದ ಕಟ್ಟಿಂಗ್ ಮಾಡ್ಕೊಂಡು ಬಂದರೆ ನಾವು ಪಂಚಾಯತಿಯಿಂದ ಬಂದಾಗ ನಾವು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಫೀಸ್ನ ತುಂಬಿಸ್ಕೊಂಡು ನಾವು ಪ್ರಾಧಿಕಾರದಿಂದ ತಾಂತ್ರಿಕ ಅಭಿಪ್ರಾಯ ಕೊಟ್ಟ ಮೇಲೆ ಅವರು ಪಂಚಾಯತಿಯವರು ಪ್ರಾಧಿಕಾರ ಏನು ಮಾಡಿದ್ದಾರೆ, ಮೊದಲು ನಾಳೆ ಚಗೊಳ್ಳು, ಆಂಗ್ಲರು, ಬೇಡರು, ಸೋಮವಾರಪೇಟೆ ನಗರ ಸೇರಿದಂಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕಂತೇಳಿ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅದಕ್ಕೆ 15 ಲಕ್ಷ ರೂಪಾಯಿಗಳು ಖರ್ಚಾಗ್ತದೆ. ಈ 15 ಲಕ್ಷ ರೂಪಾಯಿ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರ ನಮಗೆ ಸಾಲದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು, ಇದುವರೆಗೆ ನಮಗೆ ಕೊಟ್ಟಿಲ್ಲ. ಬಟ್ ನಮ್ಮಲ್ಲೇ ಜನರಲ್ ಫಂಡ್ ಅಂತ ಕ್ರಿಯೇಟ್ ಆಗ್ತದೆ. ಅಲ್ಲಿಗೆ ಒಂದು 8-9 ಲಕ್ಷ ರೂಪಾಯಿ ಹಣ ಈಗಾಗಲೇ ಸಂಗ್ರಹ ಆಗಿದೆ. ಮೊದಲೊಂದು ಕುಂಠಿತ ಸಾಕ್ತಾ ಇತ್ತು. ಈಗ ಒಂದು 15 ಲಕ್ಷ ರೂಪಾಯಿಯಲ್ಲಿ ಒಂದು 9 ಲಕ್ಷ ರೂಪಾಯಿ ನಮಗೆ ಈಗ ಆಲ್ರೆಡಿ ನಮ್ಮ ಜನರಲ್ ಫಂಡ್ ನಲ್ಲಿ ಇದೆ. ಇದು 15 ಲಕ್ಷದ ಮೇಲ್ಪಟ್ಟು ಏನಾರ ಆದ್ರೆ ನಾವೇ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಏನು ಅನುಕೂಲ ಆಗ್ತದೆ. ಈ ಮಾಸ್ಟರ್ ಪ್ಲಾನ್ ಮಾಡುವಂತ ಈ ವ್ಯಾಪ್ತಿ ಒಳಗಡೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ ಅಂತ ಈಗ ಸರ್ಕಾರ ಒಂದು ಹೊಸದಾಗಿ ಆದೇಶ ಹೊರಡಿಸ್ತಾ ಇದೆ. ಈಗ ಒಬ್ಬರು ಒಂದು 5 ಸೆಂಟ್ 10 ಸೆಂಟ್ ಕನ್ವರ್ಷನ್ಗೆ ಅರ್ಜಿ ಕೊಡುವಾಗ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಒಂದು ಅರ್ಜಿ ನಮ್ಮ ಪ್ರಾಧಿಕಾರಕ್ಕೆ ಬರ್ತದೆ, ಇನ್ನೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ವಿಲೇಜ್ ಅಕೌಂಟೆಂಟ್ರು, RI, ಆಮೇಲೆ ಸಿರಸ್ದಾರ್, ತಹಸೀಲ್ದಾರ್, AC, ADC ಆಯ್ತು, ADC ಆಮೇಲೆ DC ಹೋದ್ಮೇಲೆ ಅವರು ಕನ್ವರ್ಷನ್ ಹಾಕಿಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರಾಧಿಕಾರದ ಏನು ಮಾಸ್ಟರ್ ಪ್ಲಾನ್ ಆಗಿದೆ ಅಲ್ಲಿಗೆ ಕನ್ವರ್ಷನ್ ಬೇಡ, ನೇರವಾಗಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ರೆ ಕನ್ವರ್ಷನ್ ಹಾಕಿಕೊಡ್ಬೋದು ಅಂತೇಳಿ DCಗೆ ಡೈರೆಕ್ಟ್ ಆಗಿ ಅರ್ಜಿ ಹೋಗ್ತದೆ. ಅಲ್ಲಿಂದ ಪ್ರಾಧಿಕಾರದ ಒಪಿನಿಯನ್ ಹೋದ್ಮೇಲೆ ಅವರು ಕನ್ವರ್ಷನ್ ಆರ್ಡರ್ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಿದೆ. ಅದು ಬೆಂಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಅದನ್ನು ಜಾರಿಗೆ ತಂದಿದ್ದಾರೆ. ಸರ್ಕಾರ ನಮ್ಮ ಮಂತರಗೌಡರವರು ವಿಶೇಷ
ಸೋಮವಾರಪೇಟೆ ತಾಲೂಕು ಪ್ರಾಧಿಕಾರ. ಸೋಮವಾರಪೇಟೆ ತಾಲೂಕು ಪ್ರಾಧಿಕಾರ ಅಂತ ಹೆಸರು ಇರೋದಿಲ್ಲ, ಬಟ್ ಸೋಮವಾರಪೇಟೆ ಇಲ್ಲಿ ಇರುವಂತ ತಾಲೂಕು, ಎಲ್ಲ ತಾಲೂಕಿನ ಎಲ್ಲ 22 ಗ್ರಾಮ ಪಂಚಾಯತಿಲಿ ಏನು 9 ಲೆವೆಲ್ ಏನಾಗುತ್ತೆ, ಮತ್ತೆ ಕನ್ವರ್ಷನ್ ಏನಾಗುತ್ತೆ, ಬಿಲ್ಡಿಂಗ್ ಲೈಸೆನ್ಸ್ ಏನಾಗುತ್ತೆ, ಅದೆಲ್ಲ ಕೂಡ ಸೋಮವಾರಪೇಟೆ ಪ್ರಾಧಿಕಾರಕ್ಕೆ ಬಂದು ಅಲ್ಲಿ ಸದಸ್ಯ ಕಾರ್ಯದರ್ಶಿಗಳಿರ್ತಾರೆ. ಮೊದಲು ಮಡಿಕೇರಿಗೆ ಹೋಗ್ತಾ ಇದ್ರು. ಈ ಪ್ರಾಧಿಕಾರ ನಾನು ಏನು ಹೇಳಿದೆ ಅದನ್ನ ಹೊರಗಡೆ ಇರುವಂಥದ್ದೆಲ್ಲ ಮಡಿಕೇರಿ ಯೋಜನಾ ಪ್ರಾಧಿಕಾರ ಉಪನಿರ್ದೇಶಕರು ಅಂತಿದ್ರು, ಅವರಿಗೆ ಹೋಗ್ತಾ ಇತ್ತು. ಈಗ ಅದನ್ನ ಡಿಲೀಟ್ ಮಾಡಿ ನಮಗೆ ಯೋಜನಾ ಪ್ರಾಧಿಕಾರಕ್ಕೆ ಈಗ ಅಧಿಕಾರ ಕೊಟ್ಟಿದ್ದಾರೆ. ಇದರಿಂದ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ಈ ದೂರದಲ್ಲಿ ಕೊಡ್ಲಿಪೇಟೆ, ಉದಾಹರಣೆಗೆ ಕೊಡ್ಲಿಪೇಟೆ, ಆಮೇಲೆ ಶನಿವಾರ ಸಂತೆ, ಬೆಸೂರು, ತುಂಡಳ್ಳಿ, ಆಮೇಲೆ ಆಲೂರು, ಸಿದ್ದಾಪುರ, ಮಾದಾಪುರ, ಕರ್ನೂರು ಕೂಡ ನಮಗೇನೆ ಸೇರ್ತದೆ. ಇಷ್ಟು 22 ಪಂಚಾಯಿತಿಯಲ್ಲಿ ಏನು ಸಾಂತಳ್ಳಿಯಲ್ಲಿ ಒಂದು ಕಚೇರಿ ಮತ್ತೆ ಕಂಪ್ಯೂಟರ್ ಸಿಬ್ಬಂದಿಗಳು 2 ಸಿಬ್ಬಂದಿ ಮತ್ತೆ ಒಂದು ಲೀಗಲ್ ನೌಕರರನ್ನ ಒಳಗೊಂಡಂತ ಆಫೀಸ್, ಕಚೇರಿ ಆಫೀಸ್ನೆಲ್ಲ ವ್ಯವಸ್ಥೆ ಮಾಡಿಕೊಡುತ್ತೆ. ಇದು ಆದೇಶದಲ್ಲಿದೆ. ಆದರೆ ಆಲ್ರೆಡಿ ನಮ್ಮ ಸೋಮಪೇಟೆ ಪಟ್ಟಣ ಪಂಚಾಯತಿ ಆವರಣದಲ್ಲಿ ನಮಗೆ ಒಂದು ಕಚೇರಿ ಇದೆ. ಆ ಕಚೇರಿಯಲ್ಲಿ ನಾವು ಈಗ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಂತರ ಏನಂದ್ರೆ ಕೆಲಸದ ಒತ್ತಡ ಜಾಸ್ತಿ ಇದ್ರೆ ತಾಲೂಕು ಪಂಚಾಯತಿ ಆವರಣಕ್ಕೆ ಶಿಫ್ಟ್ ಮಾಡೋರಿಗೆ ಕೂಡ ನಮ್ಮ ಶಾಸಕರ ಜೊತೆ ಸಮಾಲೋಚನೆ ಮಾಡಿ ಅದನ್ನು ಕೂಡ ನಾವು ಕಾರ್ಯಗತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ರೀತಿ ಈ ಮಾಸ್ಟರ್ ಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ಲೋಹಿತಾಶ್ವ, ಬಿಎನ್ ಬಸವರಾಜ, ದರ್ಶನ್ ಪಾಲ್ಗೊಂಡಿದ್ದರು. ಭಾಷೆ ಯಾವುದೇ ಇರಲಿ, ಕೃತಿ ರಚನೆಕಾರರು ತಪ್ಪುಗಳು ನುಸುಳದಂತೆ ಎಚ್ಚರ ವಹಿಸಬೇಕು ಮತ್ತು ಭಾಷಾ ಪರಿಣತರಿಂದ ಪುಸ್ತಕದ ಕುರಿತು ಮೊದಲು ಅಭಿಪ್ರಾಯವನ್ನು ಸಂಗ್ರಹಿಸಬೇಕೆಂದು ಹಿರಿಯ ಸಾಹಿತಿ ಹಾಗೂ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಬಾಚರಣಿಯಂಡ ಅಪ್ಪಣ್ಣ ಅವರು ಕಿವಿಮಾತು ಹೇಳಿದ್ದಾರೆ. ಕೊಡವ ಮಕ್ಕಳ ಕೂಟದ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಗರದ ಪತ್ರಿಕಾ ಭವನದಲ್ಲಿ 124 ಮತ್ತು 125ನೇ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಭೂಕೊಂಡ ಪುಷ್ಪ ದಮಯಂತಿ ಪೂರ್ಣಚ್ ಅವರು ರಚನೆ ಮಾಡಿರುವ 4ನೇ ಪುಸ್ತಕ ನೆನಪಿನ ಅಲೆಯಿಂದ ಬಿಡುಗಡೆಗೊಳಿಸಿ ಮಾತನಾಡಿದ ಬಾಚರಣಿಯಂಡ ಅಪ್ಪಣ್ಣ ಅವರು, ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆ ಹಾಗೂ ಪುಸ್ತಕಗಳಲ್ಲಿ ಹೆಚ್ಚು ತಪ್ಪುಗಳು ನುಸುಳುತ್ತಿರುವ ಕುರಿತು ಬೇಸರ ವ್ಯಕ್ತಪಡಿಸಿದರು. ಬರಹಗಾರರು ತಾವು ಬರೆದ ಪುಸ್ತಕದಲ್ಲಿನ ತಪ್ಪುಗಳನ್ನು ಪರಿಶೀಲಿಸಲು ತಮಗೆ ವಿಶ್ವಾಸ ಇರುವವರಿಗೆ ಮೊದಲು ಓದಲು ನೀಡಬೇಕು. ತಪ್ಪುಗಳನ್ನು ಸರಿಪಡಿಸಿದ ಬಳಿಕವಷ್ಟೇ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ಓದುಗರಿಗೆ ಅರ್ಪಿಸಬೇಕು. ಓದುಗರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಬೇಕೆಂದು ಸಲಹೆ ಮಾಡಿದರು. ಒಂದು ಕಾಲದಲ್ಲಿ ಕೊಡಗಿನಲ್ಲಿ ಶ್ರೀಮಾನ್ ರತನ್ ಕುಟ್ಟಯ್ಯನಂತವರು ಇಲ್ಲದೆ ಕೊಡಗಿನ ಸಾಹಿತ್ಯ ಲೋಕ ಬರಡಾಗಿ ಹೋಯಿತು. ಯಾಕೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರುವ ಹಾಗೆ, ನಾನು ಓದಿದ ಹಾಗೆ, ನಾನು ಜನರೊಡನೆ ಮಿಳಿತವಾಗಿ ಅರ್ಥ ಮಾಡಿಕೊಂಡ ಹಾಗೆ ಅನೇಕ ಪುಸ್ತಕಗಳನ್ನು ಅಚ್ಚು ಹಾಕಲಿಕ್ಕೆ ಹಣ ಇಲ್ಲದೆ, ಅದು ಇದರಲ್ಲಿ ದುಡ್ಡು ಹೋಗುವಂಥದ್ದು, ಪ್ರೆಸ್ಗಳಲ್ಲಿ ಅಲ್ಲೇ ಕೊಳೆತು ಹೋದ, ಎದುರು ತಿಂದು ಹೋದಂಥ ಉದಾಹರಣೆಗಳು ನನ್ನ ಹತ್ರ ಇವೆ. ಆ ಕಾಲದಲ್ಲಿ ಹೀಗೆ ಒಂದು ಪುಸ್ತಕಕ್ಕೆ ದಾನಿಗಳು, ಪುಸ್ತಕ ಅಚ್ಚು ಹಾಕಿಸಲಿಕ್ಕೆ ದಾನಿಗಳು ಹೇಳುವ ಕಾಲದಲ್ಲಿ ಬಹಳ ಕಷ್ಟ ಇರಲಿಲ್ಲ. ಅದನ್ನೇ ನಡಿಕೇರಿಯಿಂದ ಚಿನ್ನಪ್ಪನವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಡಾಕ್ಟರ್ ಐಮಾ ಮುದ್ದಣ್ಣ, ಐಶಂಕರ್ ಮುದ್ದಣ್ಣನವರು ಅದನ್ನು ಬಹಳ ಕ್ರೂರವಾಗಿ ಬರೆದಿದ್ದಾರೆ. ಅವರ ಅನೇಕ ಪುಸ್ತಕಗಳು ಮೂಲೆ ಗುಂಪಾಗಲಿಕ್ಕೆ ಏನು ಕಾರಣ? ಹಾಗೆ ಈ ಪುಸ್ತಕವನ್ನು ಅಚ್ಚು ಹಾಕಿಸಿ ಹೊರತರಲು ಧನ ಸಹಾಯ ಮಾಡಿದಂಥ ಶ್ರೀಮಾನ್ ರತನ್ ಕುಟ್ಟಯ್ಯನವರಿಗೆ ನಾನು ಸಾಹಿತ್ಯ ಲೋಕದ ಪರವಾಗಿ ವಂದನೆ. ಅಂಥ ಹೃದಯಗಳು ಇನ್ನೂ ಹೆಚ್ಚಾಗಿ ಬರಬೇಕು. ಎರಡನೆಯದು ನನ್ನ ಪ್ರಶಂಸೆ, ಬಹಳ ಸಾಹಿತ್ಯ ಲೋಕದ ಒಬ್ಬ ಸಮರ್ಥ ನಾಯಕ ಅಂತ ಹೇಳದೆ, ನಾವಿಕ ಅಂತ ಹೇಳದೆ, ಅಥವಾ ಶ್ರೀಮಾನ್ ಬಳ್ಳಾಜಿರ ಅಯ್ಯಪ್ಪನ
ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಅವರು ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆ ಮತ್ತು ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ 2013ರಲ್ಲಿ ಕೊಡವ ಮಕ್ಕಳ ಕೂಟವನ್ನು ಸ್ಥಾಪನೆ ಮಾಡಲಾಗಿದ್ದು ಇಂದು 13ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. 2016ರಿಂದ ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಮೂಲಕ ಬರಹಗಾರರನ್ನ ಉತ್ತೇಜಿಸ್ತಾ ಬರಲಾಯಿತು. ಸರ್ಕಾರದ ಅನುದಾನವಿಲ್ಲದೆ ಕೇವಲ 9 ವರ್ಷಗಳಲ್ಲಿ ದಾಖಲೆಯ 125 ಪುಸ್ತಕಗಳನ್ನು ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದ ಹೆಗ್ಗಳಿಕೆ ನಮ್ಮದು ಎಂದು ಹರ್ಷ ವ್ಯಕ್ತಪಡಿಸಿದರು. ಅದರಲ್ಲಿ ಹಲವು ಪುಸ್ತಕಗಳು, ದಾಖಲೀಕರಣ ಪುಸ್ತಕಗಳು, ಅಧ್ಯಯನ ಕೃತಿಗಳು ಹಾಗೂ ಕೊಡಗಿನ ಹಲವು ಸಾಧಕರನ್ನು ನಾವು ಪರಿಚಯ ಮಾಡಿರುವಂತಹ ಪುಸ್ತಕಗಳಿದೆ. ಸ್ವಾಡದಿಂದ ಅಜ್ಜಮಡ ದೇವೇನವರ ಪುಸ್ತಕ ಇರ್ಬೋದು, ಅಚ್ಚುನಾಯಕನವರ ಪುಸ್ತಕ ಇರ್ಬೋದು, ದಿವಾನ್ ಪನ್ನಪ್ಪನವರ ಪುಸ್ತಕ ಇರ್ಬೋದು, ಹಾಗೆ ಕೊಡಗಿನ ಗಾಂಧಿ ಪಂದೇಟ ಬೆಳ್ಳಿಯಪ್ಪ. ಕೊಡಗಿನ ಗಾಂಧಿ ಪಂದೇಟ ಬೆಳ್ಳಿಯಪ್ಪನವರ ಪ್ರಥಮ ಪುಸ್ತಕವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಕೊಡವ ಮಕ್ಕಳ ಕೂಟವೇ ದಾಖಲೀಕರಣ ಮಾಡಿದೆ. ಹೀಗೆ ನೀವು ನೋಡ್ತಾ ಹೋದ್ರೆ ನಮ್ಮದು ಅಧ್ಯಯನ ಕೃತಿಗಳು ಮತ್ತು ಸಾಧಕರ ಕೃತಿಗಳು ತುಂಬಾ ಜಾಸ್ತಿ ಇದೆ. ನಾವು 2013ರಲ್ಲಿ ಕೊಡವ ಮಕ್ಕಳ ಕೂಟ ಕಟ್ಟಿ ಬೆಳೆಸಿದ್ರು ಸಹ ನಾವು 2016ನೇ ಇಸ್ವಿಯಿಂದ ಪುಸ್ತಕವನ್ನು ಪ್ರಕಟಣೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂತಂದ್ರೆ ಬರೀ ನಾವು ಒಂದು 9 ವರ್ಷದಲ್ಲಿ 125 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ವಿ. ಹೊಸ ಬರಹಗಾರರನ್ನು ನಾವು ಗುರುತಿಸಿ ಅವರಿಗೆ ನಾವು ಕೆಲವು ಬರಹಗಾರರಿಗೆ ನಾವು ಸಬ್ಜೆಕ್ಟ್ ಕೊಟ್ಟು ಪುಸ್ತಕವನ್ನು ಬರ್ಸಿದ್ದೀವಿ. ಕೊಡಗಿನ ಗಾಂಧಿ ಪಂದೇಟ ಬೆಳ್ಳಿಯಪ್ಪ ಮತ್ತು ಸ್ವಾಡಲಿನ ಅಜ್ಜಮಡ ದೇವೇನವರ ಪುಸ್ತಕಗಳನ್ನ ಐತಿಚಂದ್ರ ರಮೇಶ್ ಉತ್ತಪ್ಪನವರಿಗೆ ಈ ಪುಸ್ತಕವನ್ನು ಬರೆದುಕೊಡ್ಬೇಕು ಅಂತೇಳಿ ವಿನಂತಿಸಿಕೊಂಡು ನಾವು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದೀವಿ. ಯಾಕೆಂದ್ರೆ ಲೇಖಕಿ ಮುಖಂಡ ಪುಷ್ಪ ದಮಯಂತಿ ಪೂಣಚ ಅವರು ಮಾತನಾಡಿ, ಜನ್ಮಭೂಮಿ ಎನ್ನುವುದು ಸ್ವರ್ಗಕ್ಕಿಂತ ಹೆಚ್ಚು. ಕೊಡಗಿನ ಮೂಲ ನಿವಾಸಿಗಳು ಮೂಲ ನೆಲೆಯನ್ನ ಮರೆಯಬಾರದು. ಇಲ್ಲಿನ ಪರಿಸರ, ಆಚಾರ, ವಿಚಾರ, ಸಂಸ್ಕೃತಿ, ಪದ್ಧತಿ ಹಾಳಾಗಬಾರದೆಂದರು. ಪದ್ಧತಿ ಪರಂಪರೆ ಅಂದರೆ ನಾನು ಕಳೆದ ವರ್ಷ MA ಮಾಡುವಾಗ ನನಗೆ ಥೀಸಿಸ್ ಬಂತು ಕೊಡಗಿನ ಬಗ್ಗೆ ಬರೀಬೇಕು ಅಂತ. ಕೊಡಗಿನ ಬಗ್ಗೆ ಬರೆಯುವಾಗ ಅನೇಕ ಬರಹಗಾರರ ಕೃತಿಗಳನ್ನು ನೋಡಿದೆ. ಅವರು ನಮ್ಮ ಪದ್ಧತಿ ಎಷ್ಟು ಚೆನ್ನಾಗಿದೆ, ನಮ್ಮ ಕೊಡುಗೆ ಎಷ್ಟು ಸುಂದರವಾಗಿದೆಯೋ ನಮ್ಮ ಪದ್ಧತಿ ಅಷ್ಟು ಸುಂದರವಾಗಿದೆ. ಇದನ್ನೇ ಯಾಕೆ ನಾವು ಬರಹಗಾರ ನಮ್ಮ ಎಲ್ಲ ಕೊಡಗಿನ ಜನತೆಗೆ ನಮ್ಮ ಇದನ್ನು ತಲುಪಿಸಬೇಕು ಅಂತ ಮನಸ್ಸು ಬಂತು. ಆ್ಯಕ್ಚುಲಿ ನಾನು ಬರೆಯೋದು ಕವನ ಮತ್ತು ಕಥೆಗಳು ಅಂದರೆ ವೈಚಾರಿಕ ಕಥೆಗಳು. ಇದರಿಂದ ಇದು ಸಾಹಿತ್ಯ ಇತಿಹಾಸ ಬರೆಯೋಕ್ಕೆ ಹೋಗಲಿಲ್ಲ. ಇತಿಹಾಸ ಬರೆಯೋದು ನನ್ನ ಇದಲ್ಲ. ನಾನು ಏನು ಬರೀಬೇಕಂದ್ರೆ ನನ್ನ ಕಲ್ಪನಾ ಶಕ್ತಿಯಿಂದ ಕವನಗಳು ತುಂಬ ಚೆನ್ನಾಗಿ ಬರೀತೀನಿ ಅಷ್ಟೇ. ಇದು ಒಂದು ಬರಿಬೇಕು ಅಂತ ಮನಸ್ಸು ಬಂದು ಪುಸ್ತಕ ಬರೆದೆ. ಆಮೇಲೆ ನಮಗೆ ಬೆಂಗಳೂರಿನಲ್ಲಿ ನಾನು ಯಾವ ಪುಸ್ತಕ ಒಂದು ಮಳೆ ಮೋಡ ಪುಸ್ತಕ ನಮ್ಮ ಸರ್ಕಾರ ಬರೆದಿದೆ. ಅದು ಸರ್ಕಾರದವರು ಅದನ್ನ ಆಯ್ಕೆ ಮಾಡಿ ಪುಸ್ತಕವಾಗಿ ಕಳಿಸಿದ್ರು. ನಂತರ ನಾನು ಮೌನ ಮಾಡಿದ್ದು ಕಮಲಸಂಕನ. ನನಗೆ ಅಲ್ಲಿ ಬೆಂಗಳೂರಿನಲ್ಲಿ ನಿಜವಾಗಿ ಪುಸ್ತಕವನ್ನು ಬಿಡುಗಡೆ ಮಾಡುವುದು, ಪ್ರಕಟಿಸುವುದು ತುಂಬ ಕಷ್ಟವಾದ ಕೆಲಸ. 2019-20ರಲ್ಲಿ ಕಾಣ್ತದೆ 50ನೇ ಪುಸ್ತಕ ರಿಲೀಸ್. ನಮ್ಮ ಕೊಡಮಕ್ಕಳ 50ನೇ ಪುಸ್ತಕ ರಿಲೀಸು ನೀವು ಬರಲೇಬೇಕು. ನಾನು 30-35ನೇ ಪುಸ್ತಕ ನಾನು ಆಗ ಸ್ಪಾನ್ಸರ್ ಮಾಡಿದ್ದೆ. 50ನೇ ಪುಸ್ತಕ ನನ್ನ ಲಾಸ್ಟ್ ಪುಸ್ತಕ. ನಾನು ಇನ್ನೂ ಇದರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ನಾನು ತಿಳಿಸ್ಬಿಡ್ತೀನಿ, ಆಗೋದಿಲ್ಲ, ನೀವು ಪ್ರಾಣಿಗಳೆಲ್ಲ ಬರಬೇಕು ಅಂತ ಹೇಳಿ ಸೇರಿಸಿದ್ರು. ಇಲ್ಲೇ ಸೇರಿಸಿದ್ರು. 50ನೇ ಪುಸ್ತಕ 1919ರಲ್ಲಿ ಕಾಣ್ತದೆ. ಸಮಾಜ ಸೇವಕಿ ಕುಳುವಂಡ ಅನಿತಾ ಸುಬ್ಬಯ್ಯ, ಕುಳುವಂಡ ಸುಬ್ಬಯ್ಯ, ಮೂಕೊಂಡ ಪುಣಚ, ಮೂಕೊಂಡ ನಿತಿನ್ ಕುಶಾಲಪ್ಪ, ಲೇಖಕಿ ಐಚಂಡ ರಶ್ಮಿ ಮೇದಪ್ಪ, ಮುಕ್ಕಾಟಿರ ವಿನು, ಕುಲ್ಲೇಟಿರ ಅಜಿತ್ ನಾಣಯ್ಯ ಹಾಗೂ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಪುತ್ತರಿರ ಕರುಣ್ ಕಾರಳಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ಚೆಂಬೆಬೆಳ್ಳೂರಿನಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ, ಚೆಂಬೆಬೆಳ್ಳೂರು ಮಂಡಲ ವತಿಯಿಂದ ಚೆಂಬೆಬೆಳ್ಳೂರು ಮಹಿಳಾ ಸಮಾಜದಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದ್ಯಾರ್ಥಿ ಪ್ರಮುಖ್ ರೋಹಿತ್, ಆಹಾರ ಸೇರಿದಂತೆ ಜೀವನ ಶೈಲಿ ಬದಲಾಗಿದೆ. ಯುವಜನತೆ ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದು, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸಬೇಕೆಂದರು. ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲೂ ಕೂಡ ಕೆಟ್ಟದ್ದನ್ನು ಬಯಸಿದ್ದೇ ಇಲ್ಲ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಕುಟುಂಬ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಭಾರತ ನಡೆದಿದೆ. ನಾವು ಯಾರನ್ನೂ ದ್ವೇಷ ಮಾಡಿಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂದರೆ ಆ ರೀತಿ ನಮ್ಮ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನುವಂಥ ಸಂಸ್ಕೃತಿ ನಮ್ಮದು. ಇಷ್ಟೆಲ್ಲ ಸಂಸ್ಕೃತಿ ಇದ್ದಾಗಲೂ, ಇಷ್ಟೆಲ್ಲ ಶ್ರೇಷ್ಠತೆ ಇದ್ದಾಗಲೂ ಆಕ್ರಮಣಗಳಾಗಿದೆ. ಆದರೆ
ಹಿಂದೂ ಅನ್ನುವಂಥ ಪದ ಅದು ಇವತ್ತಿಂದ ನಿನ್ನೆಯಿಂದ ಬಂದಿರತಕ್ಕಂಥದ್ದಲ್ಲ. ಅನೇಕ ಜನರಿಗೆ ಹಿಂದೂ ಅಂತ ಧರ್ಮ ಅಂತ ಹೇಳಿದರೆ ಒಂದೇನೋ ಪೂಜಾ ಪದ್ಧತಿ ಅನ್ನುವಂಥದ್ದು ಇದೆ. ಅದನ್ನು ಮೀರಿ ಅನೇಕ ಸಂಗತಿಗಳಿದೆ. ಸಾಮಾನ್ಯವಾಗಿ ಇದೊಂದು ಕರ್ತವ್ಯ ಅಂತ ಹೇಳಿದೆ, ಇದೊಂದು ಸ್ವಭಾವ. ಅನೇಕ ಜನರಿಗೆ ಹಿಂದೂ ಧರ್ಮ ಅಂತ ಹೇಳಿದ ತಕ್ಷಣ ಯಾವುದೋ ಹಿಂದೂಯಿಸಮ್, ಯಾವುದೋ ಪೂಜೆ ಮಾಡೋದು ಮಾತ್ರ ಅಲ್ಲ, ಇದರದ್ದು ಅನೇಕ ವಿಶಾಲವಾಗಿರತಕ್ಕಂಥ ದೃಷ್ಟಿಕೋನ. ಸಂಘದ ಪ್ರಮುಖ ಟಿ.ಸಿ. ಚಂದ್ರನ್ ಮಾತನಾಡಿ, ನಾಗರಿಕ ಶಿಷ್ಟಾಚಾರ ಪಾಲನೆ ಮಾಡಬೇಕು, ಕಾನೂನು ಪಾಲನೆ ಮಾಡಬೇಕು, ನಮ್ಮ ಸಂಸ್ಕೃತಿ ಸಮಾಜ ಮುಂದಕ್ಕೆ ಹೋಗಬೇಕು. ಸಂಸ್ಕೃತಿ ನಾಶವಾದರೆ ಜಗತ್ತಿಗೆ ತೊಂದರೆ ಆಗುತ್ತದೆ ಎಂದರು. ನಾವೆಲ್ಲರೂ ಬಂದು ನಿಂತಿದ್ದೇವೆ. ಯಾವುದು ಆ ಪ್ರಮುಖವಾದ ಘಟ್ಟ ಅಂದರೆ, ಭಾರತಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನು ಆ ಜವಾಬ್ದಾರಿ ಅಂತ ಹೇಳಿದ್ರೆ, ಇಡೀ ವಿಶ್ವಕ್ಕೆ ನಾಯಕತ್ವವನ್ನು ಕೊಡುವಂತಹ, ವಿಶ್ವಕ್ಕೆ ಮಾರ್ಗದರ್ಶನವನ್ನು ಕೊಡುವಂತಹ, ಹಿಂದೆ ನಾವು ಕೊಟ್ಟಿರತಕ್ಕಂತಹ ಜ್ಞಾನ ಇತ್ಯಾದಿ ಎಲ್ಲ ಸಂಗತಿಗಳನ್ನು ಮರುಸ್ಥಾಪಿಸಿ ಮತ್ತೆ ವಿಶ್ವಕ್ಕೆ ಕೊಡಬೇಕಾದಂತಹ ಶ್ರೇಷ್ಠವಾದ ಒಂದು ಜವಾಬ್ದಾರಿಯನ್ನು ನೀಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಚೆಂಬೆಬಳ್ಳೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶಶಿಕಲಾ ಭಾಸ್ಕರ್ ಮಾತನಾಡಿ, ಭಾರತ ಇಡೀ ಜಗತ್ತಿನಲ್ಲಿ ತನ್ನ ಸಾರ್ವಭೌಮತೆಯನ್ನು ಸಾಧಿಸಿದೆ. ವಸುದೈವ ಕುಟುಂಬಕಂ ಎನ್ನುವ ಧ್ಯೇಯ ವಾಕ್ಯದಡಿಯಲ್ಲಿ ನಮ್ಮ ರಾಷ್ಟ್ರ ನಿರ್ಮಾಣಗೊಂಡಿದೆ ಎಂದರು. ಮಾಡ್ತಾ ಇದ್ದೀವಿ ನಾವು, ಹೌದಲ್ವಾ? ನಮ್ಮ ಮಕ್ಕಳು ನಮ್ಮ ತಲೆಯಲ್ಲಿ ಏನಿದೆ ಅಂದರೆ, ನಮ್ಮ ಮಕ್ಕಳು ಓದಬೇಕು, ವಿದ್ಯಾವಂತರಾಗಬೇಕು, ಸಂಪಾದನೆ ಮಾಡಬೇಕು, ಒಳ್ಳೆ ಮನೆ ಕಟ್ಟಬೇಕು, ದೊಡ್ಡ ಕಾರ್ ತಗೋಬೇಕು, ದೇಶ ಸುತ್ತಬೇಕು. ಹೌದು, ಬೇಕು, ಅದೆಲ್ಲವೂ ಬೇಕು. ನಾನು ವಿವೇಕಾನಂದರ ಬಳಗದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಂಸ್ಕಾರವನ್ನು ಅಲ್ಲಿ ಕೊಡ್ತಾ ಇದೆ. 2 ಲಕ್ಷದಿಂದ 4 ಲಕ್ಷ ಮಂದಿ ಅಲ್ಲಿ ಸೇವೆಗೆ ಹೋಗ್ತೀವಿ. ಪ್ರತಿ ತಿಂಗಳು ಮೊದಲನೇ 2ನೇ ಭಾನುವಾರ 4ನೇ ಕೊಡ್ಬೋದಲ್ವಾ? ಸದ್ಗ್ರಂಥ, ಸಜ್ಜನರ ಸಹವಾಸ, ಸತ್ಸಂಗ, ಇವೆಲ್ಲವನ್ನು ನಾವು ಮತ್ತೆ ಮತ್ತೆ ಹೋದಾಗ ಅವನ್ನೆಲ್ಲ ನಾವು ಖಂಡಿತ ಅನುಭವಿಸ್ಲಿಕ್ಕೆ ಸಾಕು. ನಾವು ಏನಿಲ್ಲಿ ಮೈಕಿಡ್ ಮಾತಾಡೋ ಅಷ್ಟು ಶಕ್ತಿ ಇರಲಿಲ್ಲ. ನಾವೇನು ಸತ್ಸಂಗಗಳಲ್ಲಿ ಭಾಗವಹಿಸಿದ್ವಿ, ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿದ್ವಿ. ಹೆಚ್ಚು ತಿಳಿದವಳಲ್ಲ ನಾನು, ನನಗೇನೂ ಗೊತ್ತಿಲ್ಲ. ಸಾಧಾರಣವಾಗಿ ಅಡುಗೆ ಮಾಡ್ಕೊಂಡು ಮನೆ ಒಳಗೆ ಇದ್ದವಳು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಮುಖಂಡ ಶಶಿ ಸುಬ್ರಹ್ಮಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚೆಂಬೆಬೆಳ್ಳೂರು ಮಹಿಳಾ ಸಮಾಜದಿಂದ ಮೂಲೆಯಂಗಡಿ ಜಂಕ್ಷನ್ವರೆಗೆ ಶೋಭಾಯಾತ್ರೆ ನಡೆಯಿತು. ಜೈ ಗುರುಜಿ. ಮೊದಲಿಗೆ ದಿವ್ಯತ್ರಯರನ್ನ ಸ್ಮರಿಸುತ್ತಾ, ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹಾಗೂ ದಿವ್ಯಾ ದಂಪತಿಯ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮವನ್ನು ಮಡಿಕೇರಿ ನಗರ ಮಹಿಳಾ ಕಾಂಗ್ರೆಸ್ ಸಮಿತಿ ನಗರದ ವಿಕಾಸ್ ಜನಸೇವಾ ಟ್ರಸ್ಟ್ನ ಆಶ್ರಮದಲ್ಲಿ ಹಂಚಿಕೊಂಡಿತು. ಆಶ್ರಮದಲ್ಲಿ ನೆಲೆಸಿರುವ ಹಿರಿಯರಿಂದ ಕೇಕ್ ಅನ್ನು ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಆಶ್ರಮವಾಸಿಗಳು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿ ಶುಭ ಹಾರೈಸಿದರು. ನಗರ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಶಶಿಕಲಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದಯ್ ಚಂದ್ರಿಕಾ, ಪ್ರೇಮ, ಮುಮ್ತಾಜ್ ಬೇಗಂ, ಪವಿತ್ರ, ನಗರಸಭೆಯ ನಾಮನಿರ್ದೇಶಿತ ಸದಸ್ಯೆ ಜುಲೇಖಾಬಿ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಚಂದ್ರಶೇಖರ್ ಆರ್ಪಿ, ಕಾಂಗ್ರೆಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ದಿನೇಶ್ ಕೆಆರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಕವನ್ ಕೊತ್ತೋಳಿ, ಎನ್ಎಸ್ಯುಐ ಮುಖಂಡ ಅರ್ಜುನ್, ಪ್ರಮುಖರಾದ ಕೋಚನ ಚೇತನ್, ವಿಕಾಸ್ ಜನಸೇವಾ ಟ್ರಸ್ಟ್ನ ಆಶ್ರಮದ ಸದಸ್ಯರು,
ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಹಿಂದೂ ಬಾಂಧವರು ಸಂಘಟಿತರಾದಾಗ ಧರ್ಮ ಸಂರಕ್ಷಣೆಯಾಗುತ್ತದೆನ್ನುವ ಚಿಂತನೆಗಳ ಹಿನ್ನೆಲೆಯಲ್ಲಿ ಇದೇ ಫೆಬ್ರವರಿ 21ರಂದು ಮಡಿಕೇರಿ ತಾಲೂಕಿನ ಮರಗೋಡಿನಲ್ಲಿ ಬೃಹತ್ ಹಿಂದೂ ಸಂಗಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಮರಗೋಡು ಮಂಡಲದ ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ಬಿವೈ ಆನಂದರಘು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಹಿಂದೂ ಸಂಗಮದ ಪ್ರಯುಕ್ತ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ಸಹಸ್ರಾರು ಮಂದಿ ಹಿಂದೂ ಬಾಂಧವರು ಅದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಸಭಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಹಿಂದೂ ಸಂಗಮ ಕಾರ್ಯಕ್ರಮ ಇದೆ 21/2/22 ಶನಿವಾರ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಸರಿಯಾಗಿ 9:30ಕ್ಕೆ ಹೊರಟು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಸಂಪದಗೊಳ್ಳಲಿದೆ. ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅನೇಕ ವಿವಿಧ ಕಲಾತಂಡಗಳು ಕೂಡ ಭಾಗವಹಿಸಲಿದೆ. ಮೊದಲನೇದಾಗಿ ಭಾರತ ಮಾತೆಯ ಫೋಟೋದೊಂದಿಗೆ ನಮ್ಮ ಏನು ಶೋಭಾಯಾತ್ರೆ ಹೊರಡಲಿದೆಯೋ ಅದು ಮೊದಲಿಗಾಗಿ ನಮಗೆ ಭಾರತ ಮಾತೆಯ ಫೋಟೋದೊಂದಿಗೆ ಆರಂಭವಾಗುತ್ತದೆ. ಅನಂತರ ರಾಮನ ಮೂರ್ತಿಯೊಂದಿಗೆ ಜೊತೆಗೆ ವಿವಿಧ ಮೂರ್ತಿಗಳು ಕೂಡ ಕಾವೇರಿ ಮಾತೆಯ ಮೂರ್ತಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆ ಮುಖಾಂತರ ಸಾಗಿ ಬರಲಿದೆ. ಹಾಗೆ ಸಮಾರೋಪ ಸಮಾರಂಭ ಸರಿಯಾಗಿ 11 ಗಂಟೆಗೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚೆರಿಯಮನೆಯ ಉದಯ್ ಕುಮಾರ್ ಇವರು ವಹಿಸಲಿದ್ದಾರೆ. ಹಾಗೆ ವಿವಿಧ ದೇವಸ್ಥಾನ ಸಮಿತಿಯ ಅಧ್ಯಕ್ಷರುಗಳು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಸಮಿತಿಯ ಖಜಾಂಚಿ ಪಿಬಿ ಜನಾರ್ದನ ಮಾತನಾಡಿ, ಅಂದು ಬೆಳಿಗ್ಗೆ 9:30 ಗಂಟೆಗೆ ಮರಗೋಡಿನ ಭಾರತಿ ಪ್ರೌಢಶಾಲೆಯ ಮೈದಾನದಿಂದ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಭಾಂಗಣದವರೆಗೆ ಸುಮಾರು 1 ಕಿಲೋಮೀಟರ್ವರೆಗೆ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ಶೋಭಾಯಾತ್ರೆಯ ಬಳಿಕ ಕೃಷಿ ಪತ್ತಿನ ಸಹಕಾರ ಸಭಾಂಗಣದಲ್ಲಿ ಚೆರಿಯಮನೆ ಉದಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬಹಿರಂಗ ಸಮಾವೇಶ ನಡೆಯಲಿದ್ದು ವಿವಿಧ ದೇವಸ್ಥಾನಗಳ ಸಮಿತಿ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆಂದರು. 2024 ಶನಿವಾರ ದಿವಸ ಹಿಂದೂ ಸಂಗಮ ಸಮಿತಿ ವತಿಯಿಂದ ಮರಗೋಡಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಹಿಂದೂ ಸಂಘಟನೆಯಿಂದ ಆ ಕಾರ್ಯಕ್ರಮಕ್ಕೆ ಮರಗೋಡು ಹೈಸ್ಕೂಲಿನಿಂದ ಮರಗೋಡು ಪ್ರೌಢಶಾಲೆ ತನಕ ಮೆರವಣಿಗೆ ಇರುತ್ತದೆ. ಆ ಮೆರವಣಿಗೆ ಆದ ನಂತರ ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ಅದಾದ ನಂತರ ಬೌದ್ಧಿಕ ಕಾರ್ಯಕ್ರಮಗಳಿದೆ. ಬೌದ್ಧಿಕ ಆದ ನಂತರ ಊಟದ ವ್ಯವಸ್ಥೆ ಇದೆ. ಅಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇಂದು ಆಯೋಜನಾ ಸಮಿತಿ ಮಂಡಲದ ಮರಗೋಡು ಮಂಡಲದ ಹಾಗೆ ಪ್ರಾಥಮಿಕವಾಗಿ ಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಕೆ ಬೆಳ್ಯಪ್ಪ, ಉಪಾಧ್ಯಕ್ಷ ಪಿಆರ್ ಲಕ್ಷ್ಮೀಪತಿ ಸದಸ್ಯರು ಪಾಲ್ಗೊಂಡಿದ್ದರು. ಪ್ರತಿನಿತ್ಯ ಸಾಮಾಜಿಕ ಮಾಧ್ಯಮ, ವೃತ್ತಪತ್ರಿಕೆ ಹಾಗೂ ಇನ್ನಿತರ ಮಾಧ್ಯಮಗಳಲ್ಲಿ ಎಐ ಕುರಿತ ಚರ್ಚೆಯಿಂದ ನಾವಿಂದು ನೋಡ್ತಾ ಇದ್ದೇವೆ. ಇಂತಹ ಎಐ ಕಲಿಕೆ ಉತ್ತಮ ಚೌಕಟ್ಟಿನಲ್ಲಿ ನಡೆದಾಗ ಅಭಿವೃದ್ಧಿ ಸಾಧ್ಯ ಅಂತ ಅರಂಬೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಸ್ಎಂಎಸ್ ಅಕಾಡೆಮಿ ಹಾಗೂ ಯತಿ ಕ್ರಾಪ್ ಸಂಸ್ಥೆಯ ಸಹಯೋಗದೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ 3 ದಿನಗಳ ಎಐ ಸಾಕ್ಷರತಾ ಅಭಿಯಾನದ ಸಮಾರೋಪ ಸಮಾರಂಭ ಶಾಲೆಯ ಸಭಾಂಗಣದಲ್ಲಿ ಗುರುವಾರ ನಡೆಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮ ಹಾಗೂ ವಿಜ್ಞಾನ ಒಂದಕ್ಕೊಂದು ಪೂರಕವಾಗಿ ಬೆಳವಣಿಗೆಯನ್ನು ಸಾಧಿಸಬೇಕು. ಆಗ ಭೌತಿಕ ಪ್ರಜ್ಞೆಯ ಜೊತೆಗೆ ನೈತಿಕ ಪ್ರಜ್ಞೆಯು ಜಾಗೃತವಾಗುವುದರ ಜೊತೆಗೆ ಹೊಸತೊಂದ ಕಲಿಯಬೇಕೆಂಬ ಹಂಬಲ ಉಂಟಾಗುತ್ತೆ. ಇಂಥವುಗಳಿಗೆ ಪೂರಕವಾಗಿ ಇದೀಗ ಕೃತಕ ಬುದ್ಧಿಮತ್ತೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಅದ್ಭುತವಾದಂತಹ ವ್ಯವಸ್ಥೆ ಹಾಗೂ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಯುವ ಸಮಾಜ ಉತ್ತಮ ರೀತಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿ ಬಡತನ, ಅನಾಭಿವೃದ್ಧಿ ಮುಂತಾದವುಗಳಲ್ಲಿ ಬಳಲುತ್ತಿರುವವರ ಏಳಿಗೆಗೆ ಇದು ಕಾರಣವಾಗಬೇಕು. ಇದರೊಂದಿಗೆ ಮುಖ್ಯವಾಗಿ ದೇಶದ ಬೆನ್ನೆಲುಬಾದ ಕೃಷಿ ಚಟುವಟಿಕೆಗಳಲ್ಲಿ ಎಐ ಹೇಗೆ ಬಳಸಬಹುದು ಹಾಗೂ ಎಐನ ಸುಧಾರಿತ ತಂತ್ರಜ್ಞಾನ ರೈತರಿಗೆ ಹೇಗೆ ನೆರವು ನೀಡುತ್ತೆ ಎಂಬುದರಿಂದ ಈ ಮೂಲಕ ತಿಳಿಯಪಡಿಸುವ ಪ್ರಯತ್ನ ಮಾಡಬೇಕೆಂದರು.
ಇದರೊಂದಿಗೆ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗೆ ಬಂದು 3 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಎಐ ಕುರಿತ ಕಾರ್ಯಾಗಾರ ನೀಡಿದ ಯತಿಕ್ರಾಪ್ ಸಂಸ್ಥೆಯ ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆ ಶ್ಲಾಘನೀಯವೆಂದರು. 4 ದಿವಸದಲ್ಲಿ ನಾವು ಬಹಳ ಏನು ಕಲ್ತ್ಬಿಡೋಕ್ಕಾಗಲ್ಲ. ಆದರೆ ನೀವು ಕಲ್ತಿರ್ತಕ್ಕಂಥ 4 ದಿನಗಳಲ್ಲಿ ನೀವು ಕಲ್ತಿರ್ತಕ್ಕಂಥ ಸಂಗತಿಗಳೇನಿದೆ ಅದು ಬಹುಶಃ ಬದುಕಿನುದ್ದಕ್ಕೂ ನಮಗೆ ಬೇಕಾದಷ್ಟು ಸಂಗತಿಗಳನ್ನು ವಿಚಾರಗಳನ್ನು ಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಅತ್ಯಂತ ಗೌರವದಿಂದ ಅದನ್ನು ನೀವು ಕಲಿತಂತಹ ಏನು ಶಿಕ್ಷಣ ಏನಿದೆ ಅದನ್ನು ಗೌರವಿಸಬೇಕಾಗುತ್ತೆ. ಆಗಲೇ ಯತೀಶ್ ಅವರು ಮಾತನಾಡ್ತಾ ಇರ್ಬೇಕಂದ್ರೆ ಇದನ್ನು ಕಲಿಬೇಕಾದ್ರೆ ಅವರ ಹಂಬಲದಲ್ಲಿ ಏನೆಲ್ಲ ಕಷ್ಟಪಟ್ಟರು ಅನ್ನುವಂಥ ವಿಚಾರಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ರು. ಮೂಟೆ ಹೊತ್ತು, ಚೀಲ ಹೊತ್ತು, ಇದು ಯಾವುದು ಸಹ ಅವರಿಗೆ ಕೀಳರಿಮೆ ಅನ್ನುವಂಥ ಭಾವ ಏನು ಬರಲಿಲ್ಲ. ಬದಲಿಗೆ ತಿಂಗಳಿಗೆ 50,000 ರೂಪಾಯಿ ಹಣವನ್ನು ಅವರು ಹೊಂದಿಸಬೇಕಾಗಿತ್ತು. ಆ ಹಣಕ್ಕೋಸ್ಕರ ಅವರು ಏನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರೇ 3 ಗಂಟೆಯಿಂದ ಮತ್ತೆ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ವಿ ಅನ್ನುವಂಥದ್ದು ಕಳೆದ 4 ದಿವಸಗಳಲ್ಲಿ ಅವರ ಟೀಮ್ ಮುಖ ನಾವು ನೋಡಲೇ ಇಲ್ಲ. ಇಲ್ಲೂ ಸಹ ಅದೇ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಮೂಟೆ ಹೊರತಾ ಇರಲಿಲ್ಲ. ಬದಲಿಗೆ ಆ 40 ಮಕ್ಕಳಿಗೆ ನಾವು 4 ದಿವಸದಲ್ಲಿ ಏನನ್ನು ಕೊಡಬಹುದು, ಇಲ್ಲಿರ್ತಕ್ಕಂಥ ಸ್ಟಾಫಿಗೆ ನಾವು 4 ದಿವಸದಲ್ಲಿ ಏನನ್ನು ಕೊಡಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡಿಕೊಡ್ಬೋದು. ಯಾಕೆಂತಂದ್ರೆ ಅವ್ರು ಅದನ್ನೇ ಬಿಸ್ನೆಸ್ ಆಗಿ ಮಾಡೋದಿದ್ರೆ ಅವ್ರು ಏನು ಬೇಕಿದ್ರು ಮಾಡ್ಬೋದು. ಆದರೆ ಕೇವಲ 500 ರೂಪಾಯಿ ಒಂದು ಕಾರ್ಡು ಲೈಫ್ ಟೈಮ್ ಜೀವನ ಪರ್ಯಂತ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳ ಬಾಗಿಲುಗಳನ್ನು ತೆರೆದು ಕೊಡುತ್ತೆ ಅಂತ ಹೇಳೋದಾದ್ರೆ ಬಹುಶಃ ನಿಜವಾಗಿಯೂ ಸಹ ಇದು ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕ್ರಾಂತಿಕಾರಕವಾದ ನಿಲುವು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿ ಯತಿಕ್ರಾಪ್ ಸಂಸ್ಥೆಯ ಎಲ್ಲರನ್ನೂ ಅಧ್ಯಕ್ಷರಾದಿಯಾಗಿ ಯತೀಶ್ವರಾದಿಯಾಗಿ ಎಲ್ಲ ಸದಸ್ಯರನ್ನ ತನ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾರೆ. ಯತಿಕ್ರಾಪ್ ಸಂಸ್ಥೆಯ ಸಂಸ್ಥಾಪಕ ಕೆಎಸ್ ಯತೀಶ್ ಮಾತನಾಡಿ, ಪ್ರಸ್ತುತ ಕಾಲದಲ್ಲಿ ಎಐ ಶಿಕ್ಷಣ ಬಹಳ ವಿಸ್ತಾರವಾದ ವ್ಯಾಪ್ತಿಯಿಂದ ಹೊಂದುತ್ತಾ ಸಾಗ್ತಾ ಇದೆ. ಆದ್ದರಿಂದ ಕೆಲವು ಕಡೆಗಳಲ್ಲಿ ಇನ್ನೊಂದು ದೊಡ್ಡ ವ್ಯಾಪಾರದಂತೆ ನಡೆಯುತ್ತೆ. ಬಡವರದ್ದು ಹಾಗೂ ಮಧ್ಯಮ ವರ್ಗದವರಿಗೆ ಎಐ ಶಿಕ್ಷಣ ಪಡೆಯುವುದು ಬಹಳ ದೊಡ್ಡ ಹೊರೆಯಾಗ್ತಾ ಇದೆ. ಇದನ್ನು ನಿವಾರಿಸಲು ಸಂಸ್ಥೆಯು ಎಐ ಕಾರ್ಡನ್ನು ಪರಿಚಯಿಸಿದ್ದು, ಕಾರ್ಡ್ ಮೂಲಕ ಎಐ ಸಂಬಂಧಿತ ಯಾವುದೇ ಶಿಕ್ಷಣವನ್ನು ಅವರು ಪಡೆಯಬಹುದಾಗಿದೆ. ಒಂದು ಕಾರ್ಡ್ ಶಿಕ್ಷಣ, ವ್ಯಾಪಾರ, ಕೃಷಿ, ತಂತ್ರಜ್ಞಾನ, ವಿದ್ಯಾರ್ಥಿ ವೇತನ, ವಿದೇಶಿ ಶಿಕ್ಷಣ ಮುಂತಾದವುಗಳ ಕುರಿತ ಮಾಹಿತಿಯನ್ನು ನೀಡುತ್ತೆ. ನುರಿತ ಹಾಗೂ ಅನುಭವಿ ಶಿಕ್ಷಕರ ಪ್ರಾಯೋಗಿಕತೆಯಿಂದ ಒಳಗೊಂಡ ತರಗತಿಗಳು, ಕಾರ್ಯಾಗಾರಗಳು ಎಲ್ಲವನ್ನ ಒಳಗೊಂಡ ಅಪ್ಲಿಕೇಶನ್ನ ಲಾಗಿನ್ ಟೂಲ್ ಈ ಕಾರ್ಡ್. ಕೇವಲ 500 ರೂಪಾಯಿ ನೀಡಿ ಯಾರು ಬೇಕಾದರೂ ಎಐ ಶಿಕ್ಷಣ ಪಡೆಯಬಹುದಾಗಿದೆ ಎಂದು ಯತಿಕ್ರಾಪ್ ಸಂಸ್ಥೆಯ ವತಿಯಿಂದ ನಿರ್ಮಾಣವಾದ ಎಐ ಕಾರ್ಡ್ನ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ನೀಡಿದರು. 30,000, 20,000 ಇವತ್ತಿನ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಸಿಲಿ ಪೇರೆಂಟ್ಸ್ ಹತ್ರ ಕೇಳ್ತಾರೆ, ತಗೊಂಡೋಗಿ ಕಲಿತಾರೆ. ಬಟ್ ನಾಳೆ ಏನು ಅಂತ ಹೇಳೋದು ಗೊತ್ತಿರೋದಿಲ್ಲ. ಬಟ್ ಪೇರೆಂಟ್ ಎಷ್ಟು ಕಷ್ಟಪಡ್ತಾರೆ ಆ ಮನೆಯನ್ನು ಅರೇಂಜ್ ಮಾಡಲಿಕ್ಕೆ. ಕೆಲವೊಂದು ಮಕ್ಕಳಿಗೆ ಸಿಗುದಿಲ್ಲ, ಕೆಲವೊಂದು ಮಕ್ಕಳಿಗೆ ಸಿಗ್ತದೆ. ಬಟ್ ಆ ಗ್ಯಾಪ್ ಅನ್ನು ಫಿಲ್ ಮಾಡಲಿಕ್ಕೆ ಎಲ್ಲ ಮಕ್ಕಳಿಗೂ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳುವಂಥದ್ದು ಯಾವುದೇ ಹೊರೆ ಆಗಬಾರ್ದು ಅಂತ ಹೇಳೋ ಪರ್ಪಸ್ಗೋಸ್ಕರ ಈ ಎಐ ಕಾರ್ಡ್ ಅನ್ನು ತಂದ್ವಿ. ನಾವು ಸ್ಟಾರ್ಟ್ ಮಾಡಿದ್ದು 10 days ಆಫ್ ಟ್ರೈನಿಂಗ್ ಅಂತ. ಅಂಡ್ ಇವತ್ತು 9 ತಿಂಗಳ ಟ್ರೈನಿಂಗ್ ತನಕ ಅದು ಎದುರು ಹೋಗಿದೆ. ವಿದೌಟ್ ಎನಿ ಎಕ್ಸ್ಟ್ರಾ ಸಿಂಗಲ್ ರೂಪಿ. ಅವರು ಒಂದು ಕಾರ್ಡ್ ತಗೊಂಡ್ರೆ ಫಾರ್ ದರ್ ಲೈಫ್ ಟೈಮ್ ದೇ ನೀಡ್ ನಾಟ್ ಟು ಸ್ಪೆಂಡ್ ಫಾರ್ ಅ ಸ್ಕಿಲ್ ಟ್ರೈನಿಂಗ್ಸ್. ದೇ ಕ್ಯಾನ್ ಲರ್ನ್. ಇವತ್ತು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಒಂದು ವೆಬ್ಸೈಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಟ್ ಬಿಕಾಸ್ ಆಫ್ ಮೀ, ಇಟ್ಸ್ ಬಿಕಾಸ್ ಆಫ್ ಎಐ. ಬಟ್ ಆ ಸ್ಕಿಲ್ ಆ ಮಕ್ಕಳಿಗೆ ಗೊತ್ತಾದ್ರೆ ಅಷ್ಟೇ ಸರ್. 2 days ಅಲ್ಲಿ ಅವರು ವೆಬ್ಸೈಟ್ ಡೆವಲಪ್ಮೆಂಟ್ ಇರ್ಬೋದು, ವಿಡಿಯೋ ಕ್ರಿಯೇಷನ್ ಇರ್ಬೋದು, ಅಥವಾ ವಾಯ್ಸ್ ಕ್ರಿಯೇಷನ್ ಇರ್ಬೋದು. ಅಂಡ್ ಇವನ್ ಟೀಚರ್ಸ್ ಕೂಡ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ, ಅಥವಾ ಟೀಚರ್ಸ್ ಕೂಡ ಕಾಲೇಜಿಗೆ ಬೇಕಾದಂತ ಮೇ ಬಿ ಹೊರಗಡೆ ಟೀಚಿಂಗ್ ಕೆಲವೊಂದು ಟೀಚಿಂಗ್ ಟೂಲ್ಗಳಿಗೆ ವರ್ಷಕ್ಕೆ 6,000, 7,000 ದೇ ವಿಲ್ ಚಾರ್ಜ್. ಸೊ ಅಂತ ಟೂಲನ್ನು ಇದೇ ಫ್ಯಾಕಲ್ಟೀಸ್ ಅವ್ರಿಗೆ ಬೇಕಾದ ರೀತಿಯಲ್ಲಿ ತಯಾರಿಸ್ಕೊಳ್ಬೋದು ಅಂತ ಹೇಳಿದ್ರೆ ವಿಚ್ ಇಸ್ ರಿಯಲಿ ವಾವ್. ಸೊ ಅಂತ ಅಪರ್ಚುನಿಟೀಸ್ ಅಥವಾ ಅಂತ ಫೆಸಿಲಿಟೀಸ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತಾ ಇದೆ. ಇದನ್ನ ಯೂಸ್ ಮಾಡುವಂಥದ್ದು ಪ್ರತಿಯೊಬ್ಬರ ಏನು ಆದ್ಯ ಕರ್ತವ್ಯ ಕೂಡ, ಅಥವಾ ಪ್ರತಿಯೊಬ್ಬರು ಯೂಸ್ ಮಾಡೋದು ಕೂಡ ತುಂಬಾ ಅಗತ್ಯ ಅಂತ ಹೇಳುವ ಒಂದು ಪರ್ಪಸ್ಗೆ ಈ ಎಐ ಕಾರ್ಡ್ ಇದು ಲಿಟರಸಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ವಿ. ಸೊ ನಾವೇನು ಮಾಡಲಿಲ್ಲ, ಜಸ್ಟ್ ನಿಮಗೆ ಒಂದಷ್ಟು ಎಲ್ಲೆಲ್ಲಿ ಏನೇನು ಸಿಗ್ತದೆ ಅಂತ ಹೇಳುವಂಥದ್ದನ್ನ ಅಷ್ಟೇ ಕಲಿಸಿದ್ದೇವೆ. ಸೊ ಈ ಆಪರ್ಚುನಿಟಿಗೋಸ್ಕರ ಸ್ವಾಮೀಜಿಗೆ ಮತ್ತೆ ಪ್ರಿನ್ಸಿಪಾಲ್ಗೆ ತುಂಬಾ ಥ್ಯಾಂಕ್ಸ್. ಸೊ I request everyone learn
AI as much as possible. ಸೊ ನೀವು ಒಂದು ದಿನದಲ್ಲಿ ಮಾಡೋ ಕೆಲಸವನ್ನು ಒಂದು ನಿಮಿಷದಲ್ಲಿ ಮಾಡಿ ಮುಗಿಸ್ತದೆ. ಇದರಿಂದಾಗಿ ತುಂಬಾ ಜನ ಹೇಳ್ತಾರೆ ಜಾಬ್ ಕಳ್ಕೊಳ್ತೇವೆ ಅಥವಾ ಏನು ನಾಳೆ ಜಾಬ್ಲೆಸ್ ಆಗ್ತೇವೆ ಅಂತ. ಖಂಡಿತವಾಗ್ಲೂ ಅದು ಹೇಗೆ ಅಂತ ಹೇಳಿದ್ರೆ ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಮೊದಲಿನ ಕಾಲದಲ್ಲಿ JCB ಹಿಟಾಚಿ ಎಲ್ಲ ಹಳ್ಳಿಗಳ ಕಡೆಗೆ ಹೋಗುವಾಗ ಕೂಲಿ ಕಾರ್ಮಿಕರಿಗೆ ಜಾಬ್ ಇಲ್ಲದೆ ಆಗ್ತದೆ, ಜಾಬ್ಲೆಸ್ ಆಗ್ತಾರೆ ಅಂತ ಹೇಳ್ತಿದ್ರು. ಇದೆಲ್ಲರಿಗೂ ಗೊತ್ತು, ಪೇರೆಂಟ್ಸ್ ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತು, ನಾನು ಚಿಕ್ಕವರಿರೋರ್ಗು ಹೇಳ್ತಾ ಇದ್ದೆ. ಸೊ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಕುಸುಮ್ ಟಿಟೋ ಮಾತನಾಡಿ, ವಿದ್ಯಾರ್ಥಿಗಳಿಗೆ 3 ದಿನಗಳಲ್ಲಿ ಸಿಕ್ಕ ಕಲಿಕಾ ವೇದಿಕೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. AI ತಂತ್ರಜ್ಞಾನವನ್ನು ಬಳಸಿ ಅವರು ನಿರ್ಮಿಸಿದಂತಹ ಹಾಡುಗಳು, ವೆಬ್ಸೈಟ್, ಅಪ್ಲಿಕೇಶನ್ ಮುಂತಾದವುಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ AI ಸಮರ್ಪಕ ಬಳಕೆ ಸಮಯ ಉಳಿತಾಯದೊಂದಿಗೆ ಉತ್ತಮ ವಿಚಾರವನ್ನು ವೇಗಗತಿಯಲ್ಲಿ ಪಡೆಯಲು ಸಹಕಾರಿ. ಪ್ರಾಂಪ್ಟ್ ಬಳಕೆಯು ಮುಖ್ಯವಾಗಿದ್ದು AI ಧನಾತ್ಮಕವಾದ ಹಾದಿಯಲ್ಲಿ ಬಳಸೋದ್ರಿಂದ ಉತ್ತಮ ಜ್ಞಾನ ಪಡೆಯಬಹುದೆಂದರು. We need not worry, dear parents. Our children will build an app for us and tell us take your medicines. What happens if you don't take medicines? It will beep, it will vibrate, it will do everything for us. Thank you for that very wonderful thought. Team Vidya, PPT for time management for yourself. Students, parents, we need not worry. They'll build an app. They'll remind themselves when to study, when to eat, when to sleep, and we can be rest assured that they're going to. You have built an app. Very good. Team Virat for the story and for that song. That song was composed by that team. That song was entirely done by them. And then Vishwasa team, thank you for your e-commerce website. You can see a lot of businessmen, businesswomen ahead. And then team Vikasit, coffee website. Wonderful. Varieties of coffee, brewing, recipe. There are so many links. I could see that. Thank you for that. ಕಾರ್ಯಕ್ರಮಕ್ಕೆ ಮೊದಲು 3 ದಿನಗಳ AI ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ವಿವಿಧ ಗುಂಪುಗಳಾಗಿ ತಾವು ಸಿದ್ಧಪಡಿಸಿದ AI ಮೂಲಕ ಸಿದ್ಧಪಡಿಸಿದ ವೆಬ್ಸೈಟ್, ಅಪ್ಲಿಕೇಶನ್, ಕಾಲ್ಪನಿಕ ಚಲನಚಿತ್ರ, ದೃಶ್ಯ ರೂಪಗಳನ್ನು ಒಳಗೊಂಡ ಕಥೆಯನ್ನು ಪ್ರಸ್ತುತಪಡಿಸಿ AI ಬಳಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. We have all the information, like whatever we wanted to add there, we have created all of them. And this is again the front end view, like this is just a photo, like just a pic of how we wanted it. But back end we have a lot of work, even if the people, if all of us we want to use it, we have back end a lot of work to be done. My name is Kajal, I am studying 8th. Hello everyone, I am studying in class 9. Good afternoon, ladies and gentlemen. My name is Digant Garamati. I am studying in class 9. Hello everyone, respected teachers, principal, Swamiji and my dear friends. So we have created a mobile application which is based on medication for senior citizens of our nation. So we have took a prompt from ChatGPT. We have created a prompt from ChatGPT and we have pasted it in a application which is called as Google Anti-Gravity. And with that, with the help of Google Anti-Gravity, we have created this mobile application. So which is basically for medication for senior citizens of our nation. So you can see that this application is called as Medicare Plus. It is basically for our senior citizens of our nation. This application is created because in our nation many citizens, senior citizens do not know when to take their medications or do not know the proper time for taking their medications or how much amount should they need to take, how much amount should they need to take. They doesn't even know how to take properly. So that is the reason why we have created this application, so that it will be easy for them to create this, to know about when to have this their medications or how much dose should they need to have. And so because of that reason we have created this application. So you can see in this application that the training of AI sessions and the workshop from 3 days. So today we have successfully created a mobile application and named it The Guide. It is an educational backbone and support for the students. This superhero, okay. So in which app did you do this? AI builds an app.
you have given the information to ChatGPT and ChatGPT has given you this image. Yes? Yes. Okay, good. Good. Thank you. SMS ಅಕಾಡೆಮಿಯ ವಿದ್ಯಾರ್ಥಿಗಳು, ಶಿಕ್ಷಕ ವರ್ಗ, ಪೋಷಕರು ಹಾಗೂ ಎಥಿಕ್ರಾಪ್ ಸಂಸ್ಥೆಯ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್ ಕಡಂಗ. ಮಡಿಕೇರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಪೊನ್ನಾಡ್ ರೈತ ಉತ್ಪಾದನಾ ಸಂಘದ ಅಧ್ಯಕ್ಷರು ಹಾಗೂ ಬಿಜೆಪಿಯ ಪ್ರಮುಖ ಅಪ್ಪಚಟ್ಟವಳಂಡ ಮನುಮುತ್ತಪ್ಪ ಅವರನ್ನು ಕೊಯಂಬತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯದ ಗುಂಡ್ಲುಪೇಟೆ, ಬೆಟ್ಟದಪುರ ಸೇರಿದಂತೆ ಸುಮಾರು 6 ರೈತ ಉತ್ಪಾದನಾ ಸಂಘಗಳು ಈ ಗೌರವಕ್ಕೆ ಪಾತ್ರವಾಗಿದ್ದು, ಅದರಲ್ಲಿ ನಾಪೋಕ್ಲುವಿನ ಪೊನ್ನಾಡ್ ರೈತ ಉತ್ಪಾದನಾ ಸಂಘದ ವಿಶೇಷ ಸಾಧನೆಯನ್ನು ಗುರುತಿಸಿ ಅಧ್ಯಕ್ಷ ಮನುಮುತ್ತಪ್ಪ ಅವರನ್ನು ಸನ್ಮಾನಿಸಲಾಯಿತು. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿರುವ ಈಶಾ ಫೌಂಡೇಶನ್ ಏರ್ಪಡಿಸಿದ್ದ ಶಿವರಾತ್ರಿ ಉತ್ಸವದ ಬೃಹತ್ ವೇದಿಕೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಈಶಾ ಫೌಂಡೇಶನ್ನ ಸದ್ಗುರುಗಳು ಹಾಗೂ ತಮಿಳುನಾಡಿನ ಹಲವು ರಾಜಕೀಯ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ಶ್ರೀ ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ 3 ದಿನಗಳ ಕಾಲ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. 3 ದಿನಗಳಿಂದ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು, ಅಭಿಷೇಕ ಪೂಜೆ, ಅಲಂಕಾರ ಪೂಜೆ, ಮಧ್ಯಾಹ್ನ ಮಹಾಪೂಜೆ ಹಾಗೂ ಸರ್ವ ಭಕ್ತಾದಿಗಳಿಗೆ ಪ್ರತಿದಿನ ಪ್ರಸಾದ ವಿನಿಯೋಗ ನಡೆಯಿತು. ಉತ್ಸವದ ಕೊನೆಯ ದಿನ ರಾತ್ರಿ ಅಂಗಾಳ ಪರಮೇಶ್ವರಿಯ ಉತ್ಸವ ಮೂರ್ತಿಯೊಂದಿಗೆ ಪಲ್ಲಕ್ಕಿ ಉತ್ಸವವನ್ನು ತೆಲುಗರ ಬೀದಿಯಿಂದ ಮೀನುಪೇಟೆಯ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯದವರೆಗೆ ನಡೆಸಲಾಯಿತು. ಉತ್ಸವದ ಅಂಗವಾಗಿ ಪೇಟೆ ಬೀದಿಗಳನ್ನು ತಳಿರು ತೋರಣಗಳಿಂದ, ವಿದ್ಯುತ್ ದೀಪಗಳಿಂದ ಶೃಂಗಾರ ಮಾಡಲಾಗಿತ್ತು. ಮೆರವಣಿಗೆಗೆ ಬ್ಯಾಂಡ್ ಸೆಟ್, ವಿವಿಧ ರೂಪಕಗಳನ್ನು ಒಳಗೊಂಡ ಗೊಂಬೆ ಕುಣಿತ, ಕೊಟ್ಯಾರ್ ಕುಣಿತ, ಮಹಿಳೆಯರಿಂದ ನವಧಾನ್ಯಗಳ ಮೊಳಕೆ ಒಡೆದ ಕಳಸ, ವಾದ್ಯಗಳ ತಂಡ ಮೆರುಗು ನೀಡಿತು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಉಪಾಧ್ಯಕ್ಷ ಟಿ.ಜಿ. ಮಂಜುನಾಥ್, ಮಹೇಶ್ ಶೆಟ್ಟಿ, ಅಯ್ಯಪ್ಪ ಶೆಟ್ಟಿ, ಲೋಕೇಶ್ ಶೆಟ್ಟಿ, ಶ್ರೀಕಾಂತ್ ಶೆಟ್ಟಿ, 10 ಕುಲಸ್ಥರು, 24 ಮನೆ ಸಾಧು ಚೆಟ್ಟಿಯಾರ್ ಕುಟುಂಬದ ಎಲ್ಲ ಸದಸ್ಯರು, ವಿರಾಜಪೇಟೆ ಹಾಗೂ ಸುತ್ತಮುತ್ತಲ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ವೀರಾಂಜನೇಯ ಯುವಕ ಸಂಘ ಚಟ್ಟಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ 6ನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭ ಈರಳೆ ಒಳಮಡಿ ಗ್ರಾಮದಲ್ಲಿರುವ ಪಂಚಮುಖಿ ವಾಯುಪುತ್ರ ಮೂರ್ತಿ ಹಾಗೂ ಸಂಘದ ಮುಖ್ಯ ಕಚೇರಿಯಲ್ಲಿರುವ ವಿನಾಯಕ, ಪಶುಪತಿನಾಥ, ಕಾವೇರಿ ಮಾತೆ, ಗೋಮಾತೆ, ಶ್ರೀಕೃಷ್ಣ, ಶ್ರೀ ಆಂಜನೇಯ ಮತ್ತು ಶ್ರೀ ಮಹಾವಿಷ್ಣು ಮೂರ್ತಿಗಳಿಗೆ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ನಂತರ ಕುಶಾಲನಗರದ ವಿದೂಷಿ ಶ್ರೀಮತಿ ವಿನೂತಾ ಹೇಮಂತ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ, ನಂತರ ಬ್ಲೂ ಸ್ಟಾರ್ ಬೀಡ್ಸ್ ಕುಶಾಲನಗರ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು.
ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಅದೆಲ್ಲ ಯಶಸ್ವಿಯಾಗಲಿ, ಆ ದೇವರುಗಳ ಆಶೀರ್ವಾದ ಇರಲಿ, ಹಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಬೇಡ್ಕೊಂಡು ಈಗ ಇದಕ್ಕೆ ದೇವರಿಗೆ ನಾವು ಆರೋಗ್ಯನ ಓಂ